ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಕೊಪ್ಪಳ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಅರವಿಂದ್ ಗೌಡ ಶಿವಶರಣಪ್ಪ ಗೌಡ ಪಾಟೀಲ್ ಅವರು ಯಲಬುರ್ಗಾ ತಾಲೂಕಿನ ಲಿಂಗನಬಂಡಿ ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರ ಜಾತ್ರೆಯ ನಿಮಿತ್ತ ಹಮ್ಮಿಕೊಂಡಿದ್ದ ದಿಲ್ಲಿ ಹೊಕ್ಕ ಪುಂಡಹುಲಿ ಅರ್ಥಾತ್ ಕಲಿಯುಗದ ಕರ್ಣಾರ್ಜುನರು ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನೆಗೊಳಿಸಿ ಜ್ಯೋತಿ ಬೆಳಗಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮೌನೇಶ್ವರ ಸ್ವಾಮೀಜಿ ಮೌನೇಶ್ವರ ಮಠ ಲಿಂಗಲಬಂಡಿ, ಶ್ರೀ ಗುರುಪಾದಯ್ಯ ಹಿರೇಮಠ, ಶ್ರೀ ಹಜರತ್ ಅಲಿ ನೆರಬೆಂಚಿ, ಮುಖಂಡರಾದ ಶ್ರೀ ಕಳಕಪ್ಪ ಕಂಬಳಿ, ಈರಪ್ಪ ಕುಡುಗುಂಟಿ, ಇಮಾಮ್ ಸಾಬ್ ಜಂಗ್ಲಿ, ಫಕೀರಪ್ಪ ತಳವಾರ್, ದೇವೇಂದ್ರ ಗೌಡ ಮಾಲಿ ಪಾಟೀಲ್, ಹನುಮಪ್ಪ ಗುರಿಕಾರ್, ಹನುಮಂತಪ್ಪ ಉಪ್ಪಾರ್, ತಿರುಪತಿ ರಾಠೋಡ್ ಇನ್ನಿತರ ಮುಖಂಡರು, ಲಿಂಗಲಬಂಡಿ ಗ್ರಾಮದ ಗುರು ಹಿರಿಯರು, ಯುವಕ ಮಿತ್ರರು, ಸುತ್ತಮುತ್ತಲಿನ ಊರಿನಿಂದ ಬಂದಂತಹ ಕಲಾ ಪ್ರೇಮಿಗಳು ಉಪಸ್ಥಿತರಿದ್ದರು. ವರದಿ ಮೌನೇಶ್ ಎಚ್ ನಾಯಕ್. ಮಾಡಿ ಮಾತಾಡಿದಂತ ಮಾಜಿ ತಾಲೂಕಾ ಪಂಚಾಯತಿ ಉಪಾಧ್ಯಕ್ಷರು ಹಿರಿಯರಂತ ಕಾಕಪ್ಪ ಕಂಬಳಿ ಅವರೇ, ಇನ್ನೋರ್ವ ಈಗ ತಾನೇ ಮಾತಾಡಿದಂತ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಂತ ಈರಪ್ಪ ಕುಡುಗುಂಟೆ ಅವರೇ, ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಂತ ಫಕೀರಪ್ಪ ತಳವಾರ್ ಅವರೇ, ಈ ಊರಿನ ಹಿರಿಯರಾದಂಥ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ದೇವೇಂದ್ರ ಗೌಡ ಪಾಟೀಲ್ ಅವರೇ, ಇನ್ನುವಂತ ಎಲ್ಲ ವೇದಿಕೆ ಮೇಲೆ ಕುಂತಂತ ಎಲ್ಲ ಗಣ್ಯಮಾನ್ಯರೇ, ಇವತ್ತು ವಿಶೇಷವಾಗಿ ಲಿಂಗಲಬಂಡಿ ಗ್ರಾಮ ಅಂದ್ರೆ ಬಹಳ ಪ್ರೀತಿಯ ಗ್ರಾಮ. ಇವತ್ತು ಇಲ್ಲೆಲ್ಲ ಒಂದು 100-200 ಜನ ನಾವು ಸ್ಟೇಜ್ ಮೇಲೆ ಇದ್ದೀವಿ. ಅವ್ರು ಚೀಲ್ಗಟ್ಲೆ ಏನು ಶಾಲನ್ ತಗೊಂಡು ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ. ಈ ಪ್ರೀತಿ ಏನು ಕೊಟ್ಟಿದ್ದೀರಲ್ಲ ಅದು ಯಾವಾಗಲೂ ಮರಿಲಾರದಂಥ ಕ್ಷಣ. ಇವತ್ತೇನಿಲ್ಲೇ ಕಲಾವಿದರು ನಾಟಕವನ್ನು ಮಾಡ್ತಾ ಇದ್ದಾರೆ, ಅಂತ ಕಲಾವಿದರಿಗೆ ತಾವು ಪ್ರೋತ್ಸಾಹ ಮಾಡೋದ್ರ ಮುಖಾಂತರ ಇವತ್ತು ಲಿಂಗಲಬಂಡಿ ಗ್ರಾಮ ಅಂದ್ರೆ ಒಂದು ಒಳ್ಳೆಯ ಗ್ರಾಮ. ಯಾವುದೇ ಒಂದು ಗಲಾಟೆಯನ್ನು ಮಾಡಲಾರ್ದನೆ ಬೆಳಗಿನ 6 ಗಂಟೆವರೆಗೆ ಅವರು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ. ತಾವೆಲ್ಲರೂ ಅವರಿಗೆ ಪ್ರೋತ್ಸಾಹ ಮಾಡೋದ್ರ ಮುಖಾಂತರ ಇಲ್ಲಿ ಸೋದರರು ಸೋದರಿಯರು ಎಲ್ಲರೂ ಬಂದಿದ್ದಾರೆ. ಇವತ್ತಿಲ್ಲಿರುವಂಥ ಯುವಕರು ಇವತ್ತೇನು ಈಗ ತಾನೇ ಕಾಕಪ್ಪ ಕಂಬಳಿ ಅವರು, ಈರಪ್ಪ ಕುಡುಗುಂಟೆ ಅವರು ಹೇಳಿದ್ದಾರೆ, ತಾವು ಮುಂದಿನ ದಿನಗಳಲ್ಲಿ ಎಲ್ಲರೂ ಶಿಕ್ಷಣವನ್ನು ಪಡೆದು ಇವತ್ತೆಲ್ಲರೂ ಲಿಂಗಲಬಂಡಿ ಗ್ರಾಮ ಅಂದ್ರೆ ಬಹಳ ಒಳ್ಳೆಯ ಗ್ರಾಮ. ಇನ್ನು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಶರಣಬಸವೇಶ್ವರ ಇವತ್ತು ಏನು ಮದುವೆ ಮಾಡಿದಿರಿ, ಪ್ರಸಾದ ಮಾಡಿರ್ತಾರೆ, ಇವತ್ತೆಲ್ಲರಿಗೂ ಒಂದು ಬೀಗಿರೋದು ಬಂದಿರ್ತಂತ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡೋದ್ರ ಮುಖಾಂತರ ನಾಟಕದಲ್ಲಿ ಬರುವಂಥ ಸನ್ನಿವೇಶಗಳಲ್ಲಿ ಇವತ್ತು ಕೆಟ್ಟ ಪಾತ್ರನೂ ಬರ್ತಾ, ಒಳ್ಳೆಯ ಪಾತ್ರನೂ ಬರ್ತಾ, ಹಾಸ್ಯ ಪಾತ್ರನೂ ಬರ್ತಾ. ಇವತ್ತು ಒಳ್ಳೆಯ ಪಾತ್ರ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಕೆಟ್ಟ ಪಾತ್ರವನ್ನು ಇಲ್ಲೇ ಬಿಟ್ಟು ಹೋಗಿ ಇವತ್ತೇನು ಒಳ್ಳೆಯದನ್ನು ನಡೆದುಕೊಳ್ಬೇಕು. ಇವತ್ತು ಇಲ್ಲಿರುವಂಥ ಎಲ್ಲ ಯುವಕರು ತಮ್ಮ ತಂದೆ ತಾಯಿನ ಪ್ರೀತಿ ಮಾಡೋದ್ರ ಮುಖಾಂತರ, ಅಣ್ಣ ತಮ್ಮನ ಎಲ್ಲರ ಜೊತೆಗೆ ಸಹೋದರಾಗಿರೋದ್ರ ಮುಖಾಂತರ ತಾವೆಲ್ಲರೂ ಒಳ್ಳೆಯರಾಗಿ ಮುಂದಿನ ದಿನಗಳಲ್ಲಿ ಶರಣಬಸವೇಶ್ವರ ಮಳೆ ಬೆಳೆ ಚೆನ್ನಾಗಿ ಕೊಡಲಿ ಅಂತ ಹೇಳ್ತಾ ಇವತ್ತು ಲಿಂಗಲಬಂಡಿ ಗ್ರಾಮದ ಎಲ್ಲರಿಗೂ ಗುರು ಹಿರಿಯರಿಗೂ ಧನ್ಯವಾದಗಳು.